ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದಲ್ಲಿ ಸೋಲಾರ್ ಎನರ್ಜಿನ ಸೂರ್ಯನಿಂದ ಎಲೆಕ್ಟ್ರಿಸಿಟಿನ ಯಾವ ರೀತಿ ಜನರೇಟ್ ಮಾಡೋದು, ನಾವು ಸೋಲಾರ್ ಪ್ಯಾನಲ್ಗಳನ್ನ ಬಳಸ್ಕೊಂಡು ನಾವು ಯಾವ ರೀತಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಿಕೊಂಡು ಆ ಎಲೆಕ್ಟ್ರಿಸಿಟಿನ ನಮ್ಮ ಮನೆಗಳಲ್ಲಿ ಯಾವ ರೀತಿ ಬಳಕೆ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಪ್ರೋಸೆಸ್ನ ನಾನು ಈ ವಿಡಿಯೋದಲ್ಲಿ ಈ ಮಾಡೆಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮಗೆ ಸೋಲಾರಲ್ಲಿ ಯಾವ ರೀತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂದ್ರೆ, ಸೋಲಾರ್ ಎನರ್ಜಿ ಅಂದ್ರೆ ಸನ್ ಎನರ್ಜಿ ಈ ಸೋಲಾರ್ ಪ್ಯಾನಲ್ ಮೇಲೆ ಬಿದ್ದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಇದು ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದು ಡೈರೆಕ್ಟ್ ಕರೆಂಟ್ ಅಲ್ಲಿ ಜನರೇಟ್ ಆಗುತ್ತೆ, ಡಿ ಸಿ ಪವರ್ ಅಲ್ಲಿ ಜನರೇಟ್ ಆಗುತ್ತೆ. ಈ ಡಿ ಸಿ ಪವರ್ ಅಲ್ಲಿ ಜನರೇಟ್ ಆಗೋದನ್ನ ನಾವು ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ, ಸಾಕಷ್ಟು ರೀತಿಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಡಿ ಸಿ ಕರೆಂಟ್ ಜನರೇಟ್ ಆಗ್ತಾ ಇರುತ್ತೆ. ಅದನ್ನ ನಾವು ನಾರ್ಮಲೈಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಬ್ಯಾಟ್ರಿಗಳ ಲೈಫ್ ಹಾಳಾಗ್ಬಿಡುತ್ತೆ. ಆದ ಕಾರಣ ನಾವು ಚಾರ್ಜ್ ಕಂಟ್ರೋಲ್ ನ ಬಳಕೆ ಮಾಡಿಕೊಂಡು ಆ ಏನು ವೋಲ್ಟೇಜ್ಗಳು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೋ ಅದನ್ನ ನಾರ್ಮಲೈಸ್ ಮಾಡಿಕೊಂಡು ಬ್ಯಾಟ್ರಿ ಬ್ಯಾಂಕ್ಗಳಲ್ಲಿ ನಾವು ಈ ಡಿ ಸಿ ಪವರ್ನ ಸ್ಟೋರ್ ಮಾಡ್ಕೊಳ್ತೀವಿ. ಈ ಡಿ ಸಿ ಪವರ್ನ ಸ್ಟೋರ್ ಮಾಡಿಬಿಟ್ಮೇಲೆ ನಾರ್ಮಲ್ ಆಗಿ ನಮ್ಮ ಮನೆಗಳಲ್ಲಿ ನಾವು ಭಾರತ ದೇಶದಲ್ಲಿ ಯಾವುದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಎ ಸಿ ಕರೆಂಟ್ನ ಯೂಸ್ ಮಾಡ್ತೀವಿ, ಆಲ್ಟರ್ನೇಟಿವ್ ಕರೆಂಟ್ನ ಯೂಸ್ ಮಾಡ್ತೀವಿ. ಆಗ ಈ ಡಿ ಸಿ ಕರೆಂಟ್ ಇಂದ ಹಿಡಿದು ಎ ಸಿ ಕರೆಂಟ್ನ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಆಗ ನಾವು ಅದಕ್ಕೆ ಇನ್ವರ್ಟರ್ನ ಬಳಕೆ ಮಾಡಬೇಕಾಗುತ್ತೆ. ಈ ಇನ್ವರ್ಟರ್ನ ಬಳಕೆ ಮಾಡಿಕೊಂಡು ಈ ಬ್ಯಾಟ್ರಿ ಬ್ಯಾಕಪ್ ಅಲ್ಲಿ ಏನಿದೆಯೋ ಅದನ್ನ ಎ ಸಿ ಕರೆಂಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನ ನಮ್ಮ ಮನೆಗಳಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಅದನ್ನ ಬಳಕೆ ಮಾಡಿಕೊಂಡು ಕೆಲವು ಸಲ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಸಸ್ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ನಮ್ಮ ಸೋಲಾರ್ ಪ್ಯಾನಲ್ಗಳಲ್ಲಿ. ಆಗ ಏನ್ ಮಾಡಬೇಕಾಗುತ್ತೆ, ಎಕ್ಸಸ್ ಕರೆಂಟ್ನ ನಾವು ಎಲೆಕ್ಟ್ರಿಸಿಟಿ ಕಂಪ್ನಿಗಳಿಗೆ ನಾವು ಮಾರಬಹುದು. ಎಲೆಕ್ಟ್ರಿಸಿಟಿ ಕಂಪ್ನಿಗಳು ಯಾವ ರೀತಿ ಮಾರಬೇಕಾಗುತ್ತೆ ಅಂದ್ರೆ, ನಾವು ಇನ್ನೊಂದು ಮೀಟರ್ನ ನಮ್ಮ ಮನೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಅದೇನಂದ್ರೆ ಬೈ ಡೈರೆಕ್ಷನಲ್ ಮೀಟರ್, ಇಲ್ಲಾಂದ್ರೆ ನೆಟ್ ಮೀಟರ್ ಅಂತಾರೆ. ನಾವು ಅದನ್ನ ಬಳಸ್ಕೊಂಡಾಗ ನಮ್ಗೆ ಎಕ್ಸಸ್ ಆಗಿ ಏನಾದ್ರು ಎಲೆಕ್ಟ್ರಿಸಿಟಿ ಜನರೇಟ್ ಆದ್ರೆ ನಮ್ಮ ಸೋಲಾರ್ ಪ್ಯಾನಲ್ ಅಲ್ಲಿ, ನಾರ್ಮಲ್ ಆಗಿ ಡೇ ಟೈಮ್ ಅಲ್ಲಿ ನಮ್ಮ ಮನೆಗಳಲ್ಲಿ ಕನ್ಸಂಪ್ಷನ್ ಕಡಿಮೆ ಇರುತ್ತೆ, ಆದ್ರೆ ಜನರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಆಗೇನಾಗುತ್ತೆ, ನಾವು ಈ ಬೈಡೈರೆಕ್ಷನಲ್ ಮುಖಾಂತರ ಎಲೆಕ್ಟ್ರಿಸಿಟಿ ಕಂಪ್ನಿಗೆ ಎಲೆಕ್ಟ್ರಿಸಿಟಿನ ಸೆಲ್ ಮಾಡ್ಬೋದು. ಆಗ ನಮ್ಗೆ ಏನಾಗುತ್ತೆ, ಹಣವೂ ಕೂಡ ಬರುತ್ತೆ, ಪ್ಲಸ್ ನಮ್ಮ ಎಲೆಕ್ಟ್ರಿಸಿಟಿ ಜನರೇಷನ್ ನಮ್ಮ ಮನೆಗಳಿಗೆ ನಾವೇ ಮಾಡ್ಕೊಳ್ತೀವಿ. ಆದ ಕಾರಣ ನಿಮ್ಗೆ ಈಗ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಷನ್ ಮಾಡಿಕೊಂಡು ಯಾವೆಲ್ಲ ಇಕ್ವಿಪ್ಮೆಂಟ್ ನ ಬಳಸ್ಕೊಂಡು ನಾವು ಎಲೆಕ್ಟ್ರಿಸಿಟಿನ ಜನರೇಷನ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.